ಲಾಸ್ಟ್ ವಿಡಿಯೋದಲ್ಲಿ ನಾನು ದಾವೂದ್ ಇಬ್ರಾಹಿಂ ಬಗ್ಗೆ ಹೇಳಿದ್ದೆ. ಹೇಗೆ ಒಬ್ಬ ಶಕ್ತಿಶಾಲಿ ರಾಜ ಹಿಂದೆ ಒಬ್ಬ ನಂಬಿಕಸ್ಥ ವ್ಯಕ್ತಿ ಇರ್ತಾನೆ ಅಂತ. ಆ ನಂಬಿಕಸ್ಥ ವ್ಯಕ್ತಿ ಒಂದು ಸಾಮ್ರಾಜ್ಯನ ಕಟ್ಟಕ್ಕೆ ತುಂಬಾ ಸಹಾಯ ಮಾಡಿರ್ತಾನೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರೋ ಇಮೇಜ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸಾಕು, ಸೀದಾ ಅದೇ ವಿಡಿಯೋಗೆ ಹೋಗ್ತೀರಾ. ಆ ನಂಬಿಕಸ್ಥ ವ್ಯಕ್ತಿ ಯಾರು? ಛೋಟಾ ರಾಜನ್. ಛೋಟಾ ರಾಜನ್ ಆಗೋದಕ್ಕಿಂತ ಮುಂಚೆ ಅವನ ನಿಜವಾದ ಹೆಸರು ರಾಜೇಂದ್ರ ಸದಾಶಿವ್ ನಿಕಲ್ಜೆ. 1957ರಲ್ಲಿ ಅವನು ಚೇಂಬೂರ್ ಬಾಂಬೆಯ ಒಂದು ಸ್ಲಮ್ ಅಲ್ಲಿ ಹುಟ್ಟುತ್ತಾನೆ. ಅವ್ರ ಕುಟುಂಬದವರು ಸಹ ಅಲ್ಲೇ ವಾಸಿಸ್ತಾ ಇರ್ತಾರೆ. ಜೀವನ ಕಷ್ಟವಾಗೇ ಇರುತ್ತೆ. ಅವ್ರ ತಂದೆ ಸದಾಶಿವ್ ನಿಕಲ್ಜೆ ಅವರೊಬ್ರು ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ 4 ಜನ ಗಂಡ್ಮಕ್ಳು ಹಾಗೆ 2 ಹೆಣ್ಮಕ್ಳು. ಅವ್ರನ್ನ ನೋಡ್ಕೊಳೋದು ಎಷ್ಟು ಕಷ್ಟ ಅಂತ ನೀವೇ ಯೋಚನೆ ಮಾಡಿ. ಹಣ ಕೂಡ ಕಡಿಮೆ ಇತ್ತು. ಅವ್ರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದ ರಾಜೇಂದ್ರ ಅಂದ್ರೆ ಛೋಟಾ ರಾಜನ್ ಎಜುಕೇಶನ್ ನ ಅಲ್ಲೇ ಬಂದ್ ಮಾಡಿಸ್ಬಿಡ್ತಾರೆ. ಅಂದ್ರೆ ಶಾಲೆಗೆ ಹೋಗೋದನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಛೋಟಾ ರಾಜನ್ ಕತೆಗೂ ಹಾಗೆ ದಾವೂದ್ ಇಬ್ರಾಹಿಂ ಕತೆಗೂ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಅಂದ್ರೆ ಛೋಟಾ ರಾಜನ್ ವಿದ್ಯಾಭ್ಯಾಸನ ಬಿಟ್ಟ ಮೇಲೂ ಅವನ ಅಲ್ಲೇ ಇರೋ ಬೀದಿಗಳಲ್ಲಿ ಕಾಲ ಕಳೀತಾ ಇರ್ತಾನೆ, ಅದು ಕೆಟ್ಟ ಹುಡುಗರ ಜೊತೆ. ಆಗ ಮುಂಬೈ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಬರ್ತಾ ಇತ್ತು. ಅಂದ್ರೆ ಅಲ್ಲಿ ವೈಲೆನ್ಸ್ ಕಾಮನ್ ಆಗಿತ್ತು. ಎಲ್ಲಾ ಕಡೆನೂ ಬೀದಿ ಜಗಳಗಳು, ಸುಮಾರು ಗ್ಯಾಂಗ್ಗಳು ಪವರ್ಫುಲ್ ಆಗ್ತಾ ಬರ್ತಾ ಇದ್ರು. ಬಟ್ ರಾಜೇಂದ್ರಗೆ ಇನ್ನು 10 ವರ್ಷನೂ ಆಗಿರಲ್ಲ, ಆಗ್ಲೇ ಅಲ್ಲಿರೋ ಒಂದು ಲೋಕಲ್ ಗ್ಯಾಂಗ್ ಜೊತೆ ಸೇರ್ಕೊಂತಾನೆ, ಗುಂಗಾ ಗ್ಯಾಂಗ್ ಜೊತೆ. ಆ ಗ್ಯಾಂಗು ಚಿಕ್ಕ ಗ್ಯಾಂಗು, ಅಷ್ಟೊಂದು ಫೇಮಸ್ ಏನ್ ಇರ್ಲಿಲ್ಲ. ಅವ್ರ ಮೇನ್ ಬಿಸ್ನೆಸ್ ಬ್ಲಾಕ್ ಟಿಕೆಟ್ ಮಾರೋದು. ಅಂದ್ರೆ ಟಿಕೆಟ್ ನ ಕಮ್ಮಿ ಪ್ರೈಸ್ ಅಲ್ಲಿ ಕೊಂಡ್ಕೊಳ್ಳೋದು, ಅದನ್ನ ಜಾಸ್ತಿ ರೇಟ್ ಮಾರೋದು. ನಾರ್ಮಲ್ ಆಗಿ ಹೇಗ್ ಬ್ಲಾಕ್ ಟಿಕೆಟ್ ಮಾರ್ತಾ ಇರ್ತಾರೋ ಅಷ್ಟೇ. ಈ ಬಿಸ್ನೆಸ್ ಇಲ್ಲಿಗಲ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಒಬ್ಬ ಸಾಮಾನ್ಯ ಬಡ ಸ್ಲಮ್ ಹುಡುಗನಿಗೆ ದುಡ್ಡು ಎಲ್ಲಿಂದಾದ್ರೂ ಬರ್ಲಿ, ದುಡ್ಡು ಬರೋದು ಇಂಪಾರ್ಟೆಂಟ್. ಅದಕ್ಕೆ ವರ್ಷ ಕಳೀತಾ ಬರ್ತಾ ಇರುತ್ತೆ. 1 ವರ್ಷ ಆಗುತ್ತೆ, ಇನ್ನೊಂದು ವರ್ಷ ಆಗುತ್ತೆ, ಮತ್ತೊಂದು ವರ್ಷ ಆಗುತ್ತೆ. ಸುಮಾರು 12 ವರ್ಷಗಳ ಕಾಲ ರಾಜೇಂದ್ರ ಬ್ಲಾಕ್ ಟಿಕೆಟ್ ಮಾರ್ಕೊಂಡೇ ಬರ್ತಾ ಇರ್ತಾನೆ. ಬಟ್ ಈಗ 1979 ಅವನ್ ಜೀವನದಲ್ಲೇ ಒಂದು ನಡಿಬಾರದ ಘಟನೆ ನಡೆಯುತ್ತೆ. ಅದು ಅವನ್ ಇಡೀ ಜೀವನನೇ ಚೇಂಜ್ ಮಾಡಾಕತ್ತೆ. ತಿಲಕ್ ನಗರ್ ಅಲ್ಲೇ ಒನ್ ಆಫ್ ದಿ ಬಿಸಿಯೆಸ್ಟ್ ಪ್ಲೇಸ್ ಸಹಕರ್ ಸಿನಿಮಾ. ಅಲ್ಲಿ ಬ್ಲಾಕ್ ಟಿಕೆಟ್ ಮಾರೋದು ಅಂದ್ರೆ ತುಂಬಾ ಕಾಮನ್ ವಿಷಯ, ಯಾಕಂದ್ರೆ ಸುಮಾರು ಜನ ಬ್ಲಾಕ್ ಟಿಕೆಟ್ ನ ಮಾರ್ತಾ ಇದ್ರು. ಬಟ್ ಒಂದು ದಿನ ಎಲ್ಲಾನು ಚೇಂಜ್ ಆಗುತ್ತೆ. ಪೊಲೀಸರು ಆ ಬ್ಲಾಕ್ ಟಿಕೆಟ್ ಮಾರೋರ್ನ ಹಿಡಿಯಕ್ಕೋಸ್ಕರ ಒಂದು ಮೇಜರ್ ಆಪರೇಷನ್ ನ ಲಾಂಚ್ ಮಾಡ್ತಾರೆ. ಆಫೀಸರ್ಸ್ ಆ ಸಿನಿಮಾ ಹಾಲ್ ಹತ್ರ ಬಂದು ನಿಂತ್ಕೊಂತಾರೆ. ಇಮಿಡಿಯೇಟ್ ಆಗಿ ಲಾಠಿ ಚಾರ್ಜ್ ನ ಶುರು ಮಾಡ್ತಾರೆ. ಜನರು ಎಲ್ಲಾ ಕಡೆ ಓಡ್ತಾ ಇರ್ತಾರೆ. ಸುಮಾರು ಬ್ಲಾಕ್ ಟಿಕೆಟ್ ಮಾರೋರು ಎಸ್ಕೇಪ್ ಆದ್ರು. ಬಟ್ ರಾಜೇಂದ್ರ ಯಾರು ಅನ್ಕೊಂಡಿರೋ ಕೆಲಸನ ಮಾಡ್ತಾನೆ. ಅವನು ಓಡಲ್ಲ. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ರಾಜೇಂದ್ರ ಅದೇ ಪೊಲೀಸ್ ಕಾನ್ಸ್ಟೇಬಲ್ ಲಾಠಿನ ಕಿತ್ಕೊಂಡು ಆ ಲಾಠಿಯಿಂದಾನೇ ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಎರ್ರ ಬಿರಿ ಹೊಡೆದ ಅಂತ. ಬರೀ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗಲ್ಲ, ಇನ್ನೊಬ್ಬ ಬರ್ತಾನೆ ಅವನ್ಗೂ ಹೊಡಿತಾನೆ, ಮತ್ತೊಬ್ಬ ಬರ್ತಾನೆ ಅವನ್ಗೂ ಹೊಡಿತಾನೆ. ಈ ಘಟನೆ ಮುಗಿಯೋ ಅಷ್ಟರಲ್ಲಿ ಸುಮಾರು 5 ಜನ ಪೊಲೀಸ್ ಆಫೀಸರ್ಸ್ಗೆ ಹೊಡೆದಿರ್ತಾನೆ. ಆಗ ರಾಜೇಂದ್ರಗೆ ಸುಮಾರು 22 ವರ್ಷ ವಯಸ್ಸಾಗಿರುತ್ತೆ ಅಷ್ಟೇ. ರಾತ್ರಿ ಅವನ ಹೆಸರು ಎಲ್ಲಾ ಕಡೆ ಹರಡಕ್ಕೆ ಶುರು ಆಗ್ತಾ ಇರುತ್ತೆ. ಅಂದ್ರೆ ಜನರು ಬೆಚ್ಚ ಬಿದ್ದೋದ್ರು. ಯಾಕಂದ್ರೆ 27 ವರ್ಷದೊಬ್ಬ ಬ್ಲಾಕ್ ಟಿಕೆಟ್ ಮಾರೋನು 5 ಜನ ಪೊಲೀಸ್ ಆಫೀಸರ್ಸ್ಗೆ ಹೊಡೆದವನೇ ಅಂದ್ರೆ ಹೆಂಗಿರ್ಬೋದು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಆಗ ಅಲ್ಲೇ ಇರೋ ಒನ್ ಆಫ್ ದಿ ಪವರ್ಫುಲ್ ಗ್ಯಾಂಗ್ಸ್ಟರ್ ರಾಜನ್ ಮಹಾದೇವನ್ ನಾಯರ್, ಅವನನ್ನ ಬಡ ರಾಜನ್ ಅಂತಾನು ಕರೀತಾರೆ. ಅವನ್ ಕಿವಿಗೆ ಈ ವಿಷಯ ತಲುಪುತ್ತೆ. ಆ ಟೈಮ್ ಅಲ್ಲಿ ಬಡ ರಾಜನ್ ಹೆಸರು ಕೇಳಿದ್ರೆ ಇಡೀ ಮುಂಬೈಯೇ ನಡುಗ್ತಾ ಇತ್ತು. ಯಾಕಂದ್ರೆ ಅವನ ಹತ್ರ ಇನ್ಫ್ಲುಯೆನ್ಸ್ ಇತ್ತು, ದುಡ್ಡಿತ್ತು, ಜನರು ಕೂಡ ಇದ್ರು. ಅವನು ರಾಜೇಂದ್ರ ಮಾಡಿರೋ ಕೆಲಸನ ತಿಳ್ಕೊಂಡು ತುಂಬಾನೇ ಕುತೂಹಲಗೊಳ್ತಾನೆ. ಹಂಗೆ ಬಡ ರಾಜನ್ ರಾಜೇಂದ್ರನ ತನ್ನ ಗ್ಯಾಂಗ್ ಗೆ ಸೇರ್ಕೊಳ್ಳೋ ಆಫರ್ ಕೊಡ್ತಾನೆ. ಒಬ್ಬ ಚೇಂಬೂರ್ ಅಲ್ಲಿರೋ ಬಡ ಹುಡುಗನ್ಗೆ ಇದೊಂದು ದೊಡ್ಡ ಆಪರ್ಚುನಿಟಿ ಆಗಿರುತ್ತೆ. ಅವನು ಇಮಿಡಿಯೇಟ್ ಆಗಿ ಈ ಗ್ಯಾಂಗ್ ಗೆ ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಅವನು ಆ ಗ್ಯಾಂಗ್ ಗೆ ಸೇರ್ಕೊಂಡ್ ದಿನದಿಂದಾನೇ ಅವನೊಬ್ಬ ಸಾಧಾರಣ ಬ್ಲಾಕ್ ಟಿಕೆಟ್ ಮಾರೋನಲ್ಲ, ಮುಂಬೈ ಅಂಡರ್ ವರ್ಲ್ಡ್ ಗೆ ಒಂದು ಹೆಜ್ಜೆ ಇಟ್ಟವನು. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ರಾಜೇಂದ್ರ ಬಡ ರಾಜನ್ ಗ್ಯಾಂಗ್ಗೆ ಸೇರ್ಕೊಂಡ್ಮೇಲೆ ಎಲ್ಲ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ನ ಕಲ್ತ್ಕೊಳ್ತಾ ಬರ್ತಾ ಇರ್ತಾನೆ. ಅಂದ್ರೆ ವಸೂಲಿ ಮಾಡೋದು, ಕಳ್ಸಾಗಣೆ ಮಾಡೋದು, ಹಣ ಸಂಗ್ರಹಣೆ ಮಾಡೋದು, ಹಂಗೆ ಗ್ಯಾಂಗ್ ವಾರ್ ಮಾಡೋದು. ರಾಜೇಂದ್ರಗೆ ಬಡ ರಾಜನ ಮಾರ್ಗದರ್ಶಕ ಆಗಿದ್ದ. ಅಂದ್ರೆ ರಾಜೇಂದ್ರ ಬಡ ರಾಜನ್ನ ತನ್ನ ಅಣ್ಣ ಅಂತಾನೆ ಭಾವಿಸ್ತಾ ಇದ್ದ. ಬಟ್ ಮುಂಬೈ ಅಂಡರ್ ವರ್ಲ್ಡ್ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಬರ್ತಾ ಇತ್ತು. ಆ ಟೈಮ್ ಅಲ್ಲಿ ಮುಂಬೈಯಲ್ಲಿ 3 ಹೆಸರುಗಳು ಜಾಸ್ತಿ ಓಡ್ತಾ ಇತ್ತು: ಹಾಜಿ ಮಸ್ತಾನ್, ಕರೀಂ ಲಾಲಾ ಹಾಗೆ ವರದರಾಜನ್ ಮೊದಲಿಯಾರ್. 1980 ಇವ್ರ 3 ಜನ ಹೆಸರುಗಳು ಇಳಿತಾ ಬರ್ತಾ ಇತ್ತು, ಅಂದ್ರೆ ಕಮ್ಮಿ ಆಗ್ತಾ ಬರ್ತಾ ಇತ್ತು. ಯಾಕಂದ್ರೆ ಹಾಜಿ ಮಸ್ತಾನ್ ಕ್ರಿಮಿನಲ್ ಆಕ್ಟಿವಿಟೀಸ್ ಇಂದ ದೂರ ಆಗ್ತಾ ಇದ್ದ. ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಲಿಸ್ತಾ ಇದ್ದ ಅಂತ ಅಲ್ಲ, ಅವನಿಗೆ ಪಾಲಿಟಿಕ್ಸ್ ಸೇರ್ಕೊಳ್ಬೇಕಾಗಿತ್ತು. ಹಂಗೆ ಪಠಾನ್ ಗ್ಯಾಂಗ್ ಅಲ್ಲಿ ಹೊಸ ಲೀಡರ್ಸ್ ಗಳು ಕಾಣಿಸ್ಕೊಂತಾ ಇದ್ರು. ನಾನು ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ದಾವೂದ್ ಇಬ್ರಾಹಿಂ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಬಟ್ ಈಗ ನಾನು ಚಿಕ್ಕದಾಗಿ ಹೇಳ್ಕೊಂಡು ಹೋಗ್ತೀನಿ. ಅಮೀರ್ ಜಾದಾ, ಆಲಂಜೇಬ್ ಹಾಗೆ ಜಮತ್ ಖಾನ್, ಇವ್ರ 3 ಜನದ ಹೆಸರು ನಡುವೆ ಇನ್ನೊಂದು ಹೆಸರು ಬೆಳೀತಾ ಇತ್ತು, ದಾವೂದ್ ಇಬ್ರಾಹಿಂ. ಆ ಟೈಮ್ ಅಲ್ಲಿ ದಾವೂದ್ ಇಬ್ರಾಹಿಂ ಇನ್ಫ್ಲೂಯೆನ್ಸ್ ಫಾಸ್ಟ್ ಆಗಿ ಬೆಳೀತಾ ಹೋಗ್ತಾ ಇತ್ತು. ಬಟ್ ಈಗ
1981 ಶಬ್ಬೀರ್ ಕಾಸ್ಕರ್ ದಾವೂದ್ನ ಅಣ್ಣನ ಮರ್ಡರ್ ಆಗುತ್ತೆ. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ಆ ಮರ್ಡರ್ ಗೆ ಇನ್ವಾಲ್ವ್ ಆಗಿದ್ದು ಮಾನ್ಯ ಸುರ್ವೆ, ಅದ್ರ ಜೊತೆ ಪಠಾನ್ ಗ್ಯಾಂಗ್ ಅವ್ರ ಲಿಂಕ್ ಇತ್ತು ಅಂತಾನು ಹೇಳ್ತಾರೆ. ಸೊ ದಾವೂದ್ಗೆ ಈಗ ರಿವೆಂಜ್ ತಗೊಳ್ಬೇಕು. ಅವನು ರಿವೆಂಜ್ ತಗೊಳೋದಕ್ಕೆ ಯಾರು ಅನ್ಕೊಂಡಿರೋ ಕೆಲಸನ ಮಾಡ್ತಾನೆ. ಸೊ ಪೊಲೀಸರಿಗೆ ಸಹಾಯ ಮಾಡಕ್ ಶುರು ಮಾಡ್ತಾನೆ. ಈಗ ಮಾನ್ಯ ಸುರ್ವೆ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಸಾವನ್ನಪ್ತಾನೆ. ಬಟ್ ಪಠಾನ್ ಗ್ಯಾಂಗ್ ಅವ್ರನ್ನ ಮುಗ್ಸಕ್ಕೆ ದಾವೂದ್ಗೆ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ, ಬಡರಾಜನ್. ಸೊ ಬಡರಾಜನ್ ಪಠಾನ್ ಗ್ಯಾಂಗ್ ನ ಮುಗ್ಸಕ್ಕೆ ದಾವೂದ್ಗೆ ಸಹಾಯ ಮಾಡ್ತಾನೆ. ಸೊ ಹೀಗೆ ಬಡರಾಜನ್ ಹಾಗೆ ದಾವೂದ್ ಇಬ್ರಾಹಿಂ ಮಧ್ಯೆ ಒಳ್ಳೆ ರಿಲೇಶನ್ಶಿಪ್ ಬೆಳೀತಾ ಇತ್ತು. ಸೊ ಈಗ ಬಡರಾಜನ್ ದಾವೂದ್ ಇಬ್ರಾಹಿಂ ಜೊತೆ ಸೇರ್ಕೊಂಡಿದ್ದಾನೆ. ಇಬ್ರು ಟಾರ್ಗೆಟ್ ಒಬ್ರೆ, ಪಠಾನ್ ಗ್ಯಾಂಗ್ ನ ಲೀಡರ್ ಅಮೀರ್ ಜಾದಾ. ಬಟ್ ಇನ್ನೊಂದು ಕಡೆ ಬಡರಾಜನ್ ಶತ್ರು ಅವನಿಗೋಸ್ಕರನೇ ಕಾಯ್ತಾ ಇರ್ತಾನೆ, ಅಬ್ದುಲ್ ಕುಂಜು ಅಂತ. ಸೆಪ್ಟೆಂಬರ್ 6, 1983 ಅಮೀರ್ ಜಾದಾನ ಮುಂಬೈ ಸೆಷನ್ ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ಅಮೀರ್ ಜಾದಾನ ಕೋರ್ಟ್ ಪ್ರಿಮಿಸಸ್ ಅಲ್ಲೇ ಬಡರಾಜನ್ ಕಡೆ ಅವರು ಹೊಡೆದಾಕ್ತಾರೆ, ಅಂದ್ರೆ ಗುಂಡಿಕ್ಕಿ ಸಾಯಿಸ್ಬಿಡ್ತಾರೆ. ಆ ಕೊಲೆ ಇಡೀ ಮುಂಬೈನೇ ಬೆಚ್ಚ ಬೀಳಿಸ್ಬಿಡುತ್ತೆ. ಅಂದ್ರೆ ಕೋರ್ಟ್ ಒಳಗಡೆನೆ ಒಬ್ಬನ್ ಕೊಲೆ ಆಗುತ್ತೆ ಅಂದ್ರೆ ಆ ಸಿಚುವೇಶನ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದಾದ್ಮೇಲೆ ಬಡರಾಜನ್ ಹೆಸರು ಇನ್ನೂ ಮೇಲೋಗಕ್ಕೆ ಶುರು ಆಗ್ತಾ ಇರುತ್ತೆ. ಆ ಹೆಸರು ಯಾರು ಮುಟ್ಟಕ್ಕಾಗ್ದಿರೋ ರೇಂಜಿಗೆ ಬೆಳೆದ್ ಬಿಡುತ್ತೆ. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಬಡರಾಜನ್ ಈ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಬಟ್ ಅವನ್ ಶತ್ರು ಅವನಿಗೋಸ್ಕರ ಕಾಯ್ತಾ ಇದ್ನಲ್ಲ, ಅಬ್ದುಲ್ ಕುಂಜು. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ಇವರಿಬ್ರು ಮಧ್ಯ ಜಗಳ ಶುರುವಾಗಿದ್ದು ಬಡರಾಜನ್ ಗರ್ಲ್ ಫ್ರೆಂಡ್ ಇಂದ, ಅಂದ್ರೆ ಲವ್ ಮ್ಯಾಟರ್ ಇಂದ. ಅವತ್ತಿನ ದಿನದಿಂದ ಇಬ್ಬರಿಗೂ ಒಂದೇ ವಿಷಯ ಬೇಕು, ಇಬ್ರಲ್ಲಿ ಯಾರಾದ್ರೂ ಒಬ್ರು ಸಾಯ್ಬೇಕು ಅಂತ. ಬಟ್ ಅಬ್ದುಲ್ ಕುಂಜುಗೆ ಒಂದು ವಿಷಯ ಗೊತ್ತಿತ್ತು, ಬಡರಾಜನ್ ಇನ್ನೂ ಬದುಕಿದ್ರೆ ಅವನ್ ಸಾಯೋದ್ ಪಕ್ಕ ಅಂತ. ಅದಕ್ಕೆ ಅವನು ಬಡರಾಜನ್ ಮೇಲೆ ಮೊದಲು ದಾಳಿ ಮಾಡಕ್ ಶುರು ಮಾಡ್ತಾನೆ. ಸೆಪ್ಟೆಂಬರ್ 30, 1983 ಅಮೀರ್ ಜಾದಾ ಮರ್ಡರ್ ಆಗಿ ಸುಮಾರು ವಾರಗಳಾಗಿರುತ್ತಷ್ಟೇ. ಎಸ್ಪ್ಲಾನೇಡ್ ಕೋರ್ಟ್ ಆಚೆ ಕಡೆನೆ ಬಡರಾಜನ್ ಮೇಲೆ ಓಪನ್ ಫೈರ್ ಆಗುತ್ತೆ. ಬಟ್ ಈ ಟೈಮ್ ಅಲ್ಲಿ ಯಾರು ಎಸ್ಕೇಪ್ ಆಗೋ ಚಾನ್ಸೇ ಇರ್ಲಿಲ್ಲ. ಸೊ ಬಡರಾಜನ್ ಅಲ್ಲೇ ಸಾವನ್ನಪ್ತಾನೆ. ಇಡೀ ಮುಂಬೈ ಬೆಚ್ಚ ಬಿದ್ದೋಗುತ್ತೆ. ಯಾಕಂದ್ರೆ ಸುಮಾರು 24 ದಿನನೂ ಆಗಿರಲ್ಲ, ಅಷ್ಟರಲ್ಲಿ 2 ಮೇನ್ ಗ್ಯಾಂಗ್ಸ್ಟರ್ ಗಳ ಕೊಲೆ ಆಗಿರುತ್ತೆ. ಈ ವಿಷಯ ರಾಜೇಂದ್ರ ಗೊತ್ತಾಗುತ್ತೆ. ರಾಜೇಂದ್ರ ತುಂಬಾ ಕೋಪ ಮಾಡ್ಕೊಂತಾನೆ. ಯಾಕಂದ್ರೆ ಬಡರಾಜನ್ ಅವನ್ಗೆ ಸ್ವಂತ ಅಣ್ಣ ತರ ಆಗಿದ್ದ. ಸೊ ಅವನು ಅವತ್ತಿಗೆ ಒಂದು ಪ್ರತಿಜ್ಞೆ ಮಾಡ್ತಾನೆ, ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ನಾನು ಅಬ್ದುಲ್ ಕುಂಜುನ ಸಾಯಿಸ್ತೀನಿ ಅಂತ. ಆ ಪ್ರತಿಜ್ಞೆ ಅವನ್ ಇಡೀ ಲೈಫ್ ನೇ ಚೇಂಜ್ ಮಾಡಾಕತ್ತೆ. ಯಾಕಂದ್ರೆ ಇವಾಗೆ ರಾಜೇಂದ್ರ ಹಾಗೆ ದಾವೂದ್ ಇಬ್ರಾಹಿಂ ಫೇಸ್ ಟು ಫೇಸ್ ಬರ್ತಾರೆ. ಸೊ ಈಗ ಬಡರಾಜನ್ನ ಕೊಲೆ ಆಯ್ತು. ರಾಜೇಂದ್ರ ಅವನ್ನ ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಬಡರಾಜನ್ನ ಸಾಯಿಸಿದ ತಕ್ಷಣ ಅಬ್ದುಲ್ ಕುಂಜು ಹೋಗಿ ಪೊಲೀಸರ ಹತ್ರ ಸರೆಂಡರ್ ಆಗ್ತಾನೆ. ಸೊ ಅಬ್ದುಲ್ ಕುಂಜು ಅನ್ಕೊಳೋದೇನಂದ್ರೆ ಈಗ ಅವನು ಸೇಫ್ ಅಂತ. ಬಟ್ ಹಂಗಾಗ್ಲಿಲ್ಲ. ರಾಜೇಂದ್ರ ಒಂದೇ ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದ. ತಿಂಗಳಾನ್ಗಳ ಗಟ್ಲೆ ಕಳೆದ ಮೇಲೆ ಆ ಆಪರ್ಚುನಿಟಿ ಬಂದೇ ಬಿಡ್ತು. ಜನವರಿ 22, 1984 ಅಬ್ದುಲ್ ಕುಂಜುನ ಕೋರ್ಟ್ ಕರೆಸ್ತಾರೆ. ಬಟ್ ಶಾಕಿಂಗ್ ಪಾರ್ಟ್ ಏನಂದ್ರೆ ರಾಜೇಂದ್ರ ಆಲ್ರೆಡಿ ಅವನಿಗೋಸ್ಕರ ಕಾಯ್ಕೊಂಡು ನಿಂತಿರ್ತಾನೆ. ಇನ್ನೇನ್ ಅಬ್ದುಲ್ ಕುಂಜು ಕೋರ್ಟ್ ಹತ್ರ ಬರ್ಬೇಕು, ಎಲ್ಲಾ ಕಡೆನೂ ಗುಂಡಿನ ದಾಳಿ, ಓಪನ್ ಫೈರ್. ರಾಜೇಂದ್ರ ಕೂಡ ಅವನ್ಗೆ ಶೂಟ್ ಮಾಡ್ತಾನೆ. ಬಟ್ ಅದೃಷ್ಟ ಅವತ್ತು ಅಬ್ದುಲ್ ಕುಂಜು ಕಡೆ ಇತ್ತು. ಯಾಕಂದ್ರೆ ಅವನ್ಗೆ ಬುಲೆಟ್ ಭುಜಕ್ ತಗ್ಲಿರುತ್ತೆ. ಅಬ್ದುಲ್ ಕುಂಜು ಬಚಾವ್ ಆಗ್ತಾನೆ. ಈ ಘಟನೆ ನಡೆದ್ಮೇಲೆ ಅಬ್ದುಲ್ ಕುಂಜು ಕಾನ್ಶಿಯಸ್ ಆಗ್ತಾನೆ. ಅಂದ್ರೆ ರಾಜೇಂದ್ರ ಎಲ್ಲೆಲ್ಗೆ ಹೋಗ್ತಾನೆ, ಏನೇನ್ ಮಾಡ್ತಾನೆ, ಎಲ್ಲಾ ವಿಷಯನ ಅವ್ನ ಕಿವಿಗೆ ಬೀಳ್ತಾ ಇರುತ್ತೆ. ಆಗ ಅಬ್ದುಲ್ ಕುಂಜುಗೆ ಫುಲ್ ಗಾಬರಿ ಆಗುತ್ತೆ. ಯಾಕಂದ್ರೆ ಒಂದು ವಿಷಯ ಕ್ಲಿಯರ್, ರಾಜೇಂದ್ರ ಇವತ್ತಿಲ್ಲ ನಾಳೆ ಅವನ್ನ ಸಾಯಿಸ್ತಾನೆ ಅಂತ. ಸೊ ಆಗ ಏಪ್ರಿಲ್ 25, 1984 ಅಬ್ದುಲ್ ಕುಂಜುನ ಜೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ? ಅವನಿಗೆ ಭುಜಕ್ಕೆ ಗುಂಡು ಬಿದ್ದಿರುತ್ತಲ್ಲ, ಅದನ್ನ ಟ್ರೀಟ್ಮೆಂಟ್ ಕೊಡ್ಸಕ್ಕೆ. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಅವನು ಜೆ ಹಾಸ್ಪಿಟಲ್ ಬರೋ ವಿಷಯ ಆಲ್ರೆಡಿ ರಾಜೇಂದ್ರನ್ ಕಿವಿಗೆ ಬಿದ್ದಿರುತ್ತೆ. ಅದಕ್ಕೆ ಅವನು ಒಂದು ಪ್ಲಾನ್ ಮಾಡ್ತಾನೆ. ಅವನಿಗೆ ಕೈ ಮುರಿದೋಗಿದೆ ಅಂತ ನಾಟಕ ಮಾಡ್ಕೊಂಡು ಕೈಗೆ ಪ್ಲಾಸ್ಟರ್ ಸುತ್ಕೊಂಡಿರ್ತಾನೆ. ಬಟ್ ಆ ಪ್ಲಾಸ್ಟರ್ ಒಳಗಡೆ ಗನ್ನನ್ನ ಬಚ್ಚಿಟ್ಕೊಂಡಿರ್ತಾನೆ. ಆಗ ರಾಜೇಂದ್ರ ಅದೇ ಹಾಸ್ಪಿಟಲ್ ಅಲ್ಲೇ ಅವನಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾನೆ. ಸೊ ಆಗ ಫೈನಲಿ ಡಾಕ್ಟರ್ ರೂಮ್ಗೆ ಅಬ್ದುಲ್ ಕುಂಜು ಬರ್ತಾನೆ. ಅವನ್ ಇನ್ನೇನ್ ಬರ್ಬೇಕು, ರಾಜೇಂದ್ರ ಕೈಗಾಕಿರೋ ಪ್ಲಾಸ್ಟರ್ ನ ಕಿತ್ತಾಕ್ಬಿಟ್ಟು ಗನ್ನನ್ನ ಆಚೆ ತಗೊಂಡು ದಾಳಿ ಶುರು ಮಾಡ್ತಾನೆ. ಬಟ್ ಶಾಕಿಂಗ್ ಪಾರ್ಟ್ ಏನಂದ್ರೆ ಈ ಸಲಿ ಕೂಡ ಅಬ್ದುಲ್ ಕುಂಜು ಬಚಾವ್ ಆಗ್ತಾನೆ. ಆದಷ್ಟು ಜಲ್ದಿ ರಾಜೇಂದ್ರ ಆ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ತಾನೆ. ಬಟ್ ಈ ಎಲ್ಲಾ ಘಟನೆಗಳ ವಿಷಯ ಒಬ್ಬ ವ್ಯಕ್ತಿ ಕಿವಿಗೆ ಬೀಳ್ತಾ ಇರುತ್ತೆ, ದಾವೂದ್ ಇಬ್ರಾಹಿಂ. ಛೋಟಾ ರಾಜನು ಬಡ ರಾಜನ್ ಮೇಲೆ ಇಟ್ಟಿರೋ ನಿಯತ್ತಿಂದ ದಾವೂದ್ ಇಬ್ರಾಹಿಂಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ದಾವೂದ್ ಇಬ್ರಾಹಿಂ ರಾಜೇಂದ್ರಗೆ ಒಂದು ಯಾರು ಅನ್ಕೊಂಡಿರೋ ಆಫರ್ನ ಕೊಡ್ತಾನೆ. ಅದು ರಾಜೇಂದ್ರನ ಇಡೀ ಜೀವನನೇ ಬದಲಾಯಿಸ್ಬಿಡುತ್ತೆ. ದಾವೂದ್ ಇಬ್ರಾಹಿಂ ರಾಜೇಂದ್ರಗೆ ಡಿ ಕಂಪನಿಗೆ ಸೇರ್ಕೊಳ್ಳೋ ಒಂದು ಆಪರ್ಚುನಿಟಿ ಕೊಡ್ತಾನೆ. ರಾಜೇಂದ್ರ ಇಮಿಡಿಯೇಟ್ ಆಗಿ ಈ ಆಪರ್ಚುನಿಟಿನ ಒಪ್ಕೊಳ್ತಾನೆ. ಸೊ ಅವತ್ತಿಂದ ರಾಜೇಂದ್ರ ಸದಾಶಿವ್ ನಿಕಲ್ಜೆ ಛೋಟಾ ರಾಜನಾಗಿ ಬದಲಾಗ್ತಾನೆ. ಆರಂಭದಲ್ಲಿ ಅವನ ಜವಾಬ್ದಾರಿ ಕಡಿಮೆನೇ ಇತ್ತು. ಅಂದ್ರೆ ವಸೂಲಿ ಮಾಡಿರೋ ಹಣನ ಸಂಗ್ರಹಿಸೋದು, ಜಮೀನ್ ವಿವಾದಗಳನ್ನ ಬಗೆಹರಿಸೋದು, ಡಿ ಕಂಪನಿನ ಪ್ರೊಟೆಕ್ಟ್ ಮಾಡ್ಕೊಳೋದು, ಹಂಗೆ ಯಾರ್ಯಾರ ಎನಿಮಿಗಳಿದ್ರು ಅವ್ರನ್ನ ಸಾಯಿಸೋದು. ಅಂದ್ರೆ ಅವ್ನ್ ಬರೀ ಶೂಟರ್ ಆಗಿರ್ಲಿಲ್ಲ, ಅವನೇ ಇಡೀ ಆಪರೇಷನ್ ಪ್ಲಾನ್ ಮಾಡ್ತಾ ಇದ್ದಿದ್ದು. ಬಟ್ ದಾವೂದ್ ಈ ಎಲ್ಲಾ ಘಟನೆಗಳನ್ನ ಗಮನಿಸ್ಕೊಂಡೇ ಬರ್ತಾ ಇದ್ದ. ಆಗ
ಅವ್ನ್ ಮೊದ್ಲಿದ್ದಿದ್ ಮಿಷನ್ ಜಮಾತ್ ಖಾನ್ ನ ಮುಗಿಸೋ ಪ್ಲಾನ್ ಮಾಡ್ತಾನೆ. ಜಮಾತ್ ಖಾನ್ ಹೆಸರು ಕೇಳಿದ್ರು ಸಹ ಮುಂಬೈ ನಡೀತಾ ಇತ್ತು. ಬಟ್ ಅವನ್ಗೆ ಒಂದು ವೀಕ್ನೆಸ್ ಇತ್ತು, ಹೊಸ ಹೊಸ ಮಹಿಳೆಯರನ್ನ ಭೇಟಿ ಆಗೋದು ಅಂದ್ರೆ ಅವನ್ಗೆ ತುಂಬಾ ಇಷ್ಟ. ರಾಜನ್ನು ಈ ವಿಷಯನ ಕ್ಲೀನ್ ಆಗಿ ಸ್ಟಡಿ ಮಾಡಿದ್ದ. ಅದಾದ್ಮೇಲೆ ಅವನ ಮೇಲೆ ಒಂದು ಬಲೆ ಆಗ್ತಾನೆ. ಅಕ್ಟೋಬರ್ 4, 1984 ಜಮಾತ್ ಖಾನ್ ಅವನ್ ಗರ್ಲ್ ಫ್ರೆಂಡ್ ಜೊತೆ ವಾಪಸ್ ಬರ್ತಾ ಇರ್ತಾನೆ. ಅವನ್ ಲಿಫ್ಟ್ ಇಂದ ಇನ್ನೇನ್ ಆಚೆ ಕಾಲಿಡ್ಬೇಕು, ಶೂಟರ್ ಗಳು ಆಲ್ರೆಡಿ ಅವನಿಗೋಸ್ಕರ ಕಾಯ್ತಾ ಇದ್ರು. ಅವನ್ ರಿಯಾಕ್ಟ್ ಮಾಡೋ ಅಷ್ಟ್ರಲ್ಲೇ ಅವನ್ ಮೇಲೆ ಓಪನ್ ಫೈರ್. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ಜಮಾತ್ ಖಾನ್ಗೆ ಸುಮಾರು ಗುಂಡುಗಳು ಬಿದ್ದಿತ್ತು ಅಂತ. ಬಟ್ ಆಪರೇಷನ್ ಸಕ್ಸಸ್. ಜಮಾತ್ ಖಾನ್ ಅವತ್ತಿಗೆ ಸಾವನ್ನಪ್ತಾನೆ. ದಾವೂದ್ಗೆ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಛೋಟಾ ರಾಜನ್ ಮೇಲೆ ಇದ್ದಿದ್ದ ನಂಬಿಕೆ ದಿನೇ ದಿನೇ ಹೆಚ್ಚುತ್ತಾನೆ ಹೋಗ್ತಾ ಇರುತ್ತೆ. ಈಗ ದಾವೂದ್ ಛೋಟಾ ರಾಜನ ಒಬ್ಬ ಪಾರ್ಟ್ನರ್ ತರ ನೋಡ್ತಾ ಇದ್ದ. ಈಗ ಛೋಟಾ ರಾಜನ್ ದಾವೂದ್ನ ಒಬ್ಬ ನಂಬಿಕಸ್ಥ ವ್ಯಕ್ತಿ. ಈಗ ಮುಂಬೈಯಲ್ಲಿರೋ ಅಷ್ಟು ಜನರಿಗೂ ಗೊತ್ತಾಯ್ತು, ಛೋಟಾ ರಾಜನ್ ಏನಾದ್ರೂ ನಿರ್ಧಾರ ತಗೊಂಡ್ರೆ ಅದು ದಾವೂದ್ ತಗೊಂಡಂಗೆ ಇರುತ್ತೆ ಅಂತ. ದಿನೇ ದಿನೇ ಛೋಟಾ ರಾಜನ್ ಜವಾಬ್ದಾರಿ ಹೆಚ್ಚುತ್ತಾನೆ ಹೋಯ್ತು. ಮುಂಬೈಯಲ್ಲಿರೋ ಅಷ್ಟು ಬಿಲ್ಡರ್ಸ್ ಗಳು ಒಂದೇ ಹೆಸರನ್ನ ಕೇಳಿಸ್ಕೊಂತ ಇದ್ರು, ಛೋಟಾ ರಾಜನ್. ಯಾವುದೇ ಮೇಜರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನಡಿಬೇಕಂದ್ರೆ ಡಿ ಕಂಪನಿಗೆ ತನ್ನದೇ ಆದ ಶೇರ್ ಕೊಡ್ಬೇಕಾಗಿತ್ತು, ಅಂದ್ರೆ ತನ್ನದೇ ಆದ ಪಾಲನ್ನ ಕೊಡ್ಬೇಕಾಗಿತ್ತು. ಬರೀ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಷ್ಟೇ ಅಲ್ಲ, ಹೋಟೆಲ್ಸ್ ಮತ್ತೆ ಬಾರ್ಗಳು ಸಹ ಕೊಡ್ಬೇಕಾಗಿತ್ತು. ಪ್ರತಿ ತಿಂಗಳು ರಕ್ಷಣೆ ಹೆಸರಲ್ಲಿ ವಸೂಲಿಗಳನ್ನ ಮಾಡ್ತಾ ಇದ್ರು. ಬಟ್ ಛೋಟಾ ರಾಜನ್ ಬರೀ ವಸೂಲಿಗಳನ್ನ ಮಾಡ್ತಾ ಇರ್ಲಿಲ್ಲ, ನೆಟ್ವರ್ಕ್ಸ್ ಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದ. ಅಂದ್ರೆ ಮಹಾರಾಷ್ಟ್ರ ಇಂದ ಒಂದಷ್ಟು ಲೋಕಲ್ ಹುಡುಗರನ್ನ ಡಿ ಕಂಪನಿಗೆ ಸೇರಿಸ್ತಾ ಇದ್ದ. ಆ ಲೋಕಲ್ ಹುಡುಗರು ಸ್ವಲ್ಪ ದಿನ ಆದ್ಮೇಲೆ ಫೇಮಸ್ ಗ್ಯಾಂಗ್ಸ್ಟರ್ಸ್ ಕೂಡ ಆಗ್ತಾರೆ. ಅದರಲ್ಲಿ ಸಾಧು ಶೆಟ್ಟಿ, ಮೋಹನ್ ಕೋಟಿಯಾನ್, ಗುರು ಸತಮ್, ಭಾರತ್ ನೇಪಾಳಿ, ಇನ್ನೂ ಸುಮಾರು ಜನ ನೆಟ್ವರ್ಕ್. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ಸಾವಿರಾರು ಜನದ ನೆಟ್ವರ್ಕ್ ಈ ಆರ್ಗನೈಸೇಷನ್ಗೆ ಕನೆಕ್ಟ್ ಆಗಿತ್ತು ಅಂತ ಹೇಳ್ತಾರೆ. ದಾವೂದ್ ಇದೆಲ್ಲ ಕೇರ್ಫುಲ್ ಆಗಿ ನೋಡ್ಕೊಂಡು ಬರ್ತಾ ಇರ್ತಾನೆ. ವರ್ಷಗಳು ಕಳೀತಾ ಇದ್ದಂಗೆ ರಾಜನ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಾನೆ. ಸೊ ಜನರು ಛೋಟಾ ರಾಜನ ದ ನಂಬರ್ 2 ಆಫ್ ಡಿ ಕಂಪನಿ ಅಂತ ಕರೆಯಕ್ ಶುರು ಮಾಡ್ತಾರೆ. ಬಟ್ ಇದೆಲ್ಲದ್ರ ನಡುವೆ ಮುಂಬೈ ಪೊಲೀಸ್ ಇನ್ನೊಂದು ಆಪರೇಷನ್ ನ ಲಾಂಚ್ ಮಾಡಿರ್ತಾರೆ, ಅಂದ್ರೆ ದಾವೂದ್ ನ ಹಿಡಿಲೇಬೇಕು ಅಂತ. ಈ ವಿಷಯ ದಾವೂದ್ಗೆ ಗೊತ್ತಾದ್ಮೇಲೆ ಅವನು ದೇಶನೇ ಬಿಡೋ ಪ್ಲಾನ್ ಮಾಡ್ತಾನೆ. 1986 ಅವನು ದೇಶನ ಬಿಡ್ತಾನೆ, ದುಬೈಗೆ ಹೋಗ್ತಾನೆ. ಅಂದ್ರೆ ಡಿ ಕಂಪನಿನ ಕಂಪ್ಲೀಟ್ ಆಗಿ ಛೋಟಾ ರಾಜನಿಗೆ ಬಿಟ್ಬಿಟ್ಟು ಅವನು ದುಬೈಗೆ ಹೋಗ್ತಾನೆ. ಸೊ ಛೋಟಾ ರಾಜನ್ ಈಗ ಡಿ ಕಂಪನಿಯ ಫೈನಾನ್ಷಿಯಲ್ ಕಂಡೀಷನ್ ನ ಬೆಳೆಸ್ತಾನೆ ಹೋಗ್ತಾ ಇರ್ತಾನೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಮನಿ ಮೇಕಿಂಗ್ ಸಿಸ್ಟಮ್ಸ್ CIDCO ಇದ್ರ ಜೊತೆ ಇನ್ವಾಲ್ವ್ ಕೂಡ ಆಗಿರ್ತಾನೆ. ಇವ್ರ ಪ್ರಾಜೆಕ್ಟ್ಸ್ ಗಳು ಏನಂದ್ರೆ ರೋಡ್ಸ್ ಮಾಡೋದು, ಡ್ರೈನೇಜ್ ಸಿಸ್ಟಮ್ ಮಾಡೋದು, ಪ್ಲಾಟ್ಸ್ ಮಾಡೋದು, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಮಾಡೋದು. ಈಗ ಛೋಟಾ ರಾಜನ್ನು ಲಕ್ಷಾಂತರ ರೂಪಾಯಿ ದುಡಿತಾರಲ್ಲ, ಕೋಟ್ಯಾಂತರ ರೂಪಾಯಿ ದುಡಿತಾ ಇರ್ತಾನೆ. ಬಟ್ ಇದೆಲ್ಲದ್ರ ನಡುವೆ ರಾಜನ್ ಒಂದು ವಿಷಯನ ಮರ್ತೋಗಿರ್ತಾನೆ, ಅಬ್ದುಲ್ ಕುಂಜು ಇನ್ನು ಬದುಕಿರ್ತಾನೆ. ವರ್ಷಗಳು ಕಳೀತಾ ಬಂತು, ಎಲ್ರು ವಿಷಯನ ಮರ್ತೋದ್ರು. ಬಟ್ ಛೋಟಾ ರಾಜನ್ ಮರ್ತೋಗಿರ್ಲಿಲ್ಲ. 1987 ಅಬ್ದುಲ್ ಕುಂಜು ಮುಂಬೈಯಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿರ್ತಾನೆ. ಒಂದು ದಿನ ಚೇಂಬೂರ್ ಅಲ್ಲಿ ಕ್ರಿಕೆಟ್ ಆಡ್ಬೇಕಂದ್ರೆ ಅವನ್ ಮೇಲೆ ಅಟ್ಯಾಕ್ ಆಗುತ್ತೆ. ಸೊ ಫೈನಲಿ ಛೋಟಾ ರಾಜನ್ ಮಾಡಿರೋ ಪ್ರತಿಜ್ಞೆ ಕಂಪ್ಲೀಟ್ ಆಗುತ್ತೆ. ಅಬ್ದುಲ್ ಕುಂಜು ಸಾವನ್ನಪ್ತಾನೆ. ಬಟ್ ಇನ್ನೊಂದು ಸೈಡ್ ಅಲ್ಲಿ ಇನ್ನೊಬ್ಬ ಎನಿಮಿ ಬೆಳೀತಾ ಇರ್ತಾನೆ, ಅರುಣ್ ಗವ್ಲಿ. ಬಟ್ ದಾವೂದ್ ಈ ಡಿ ಕಂಪನಿನ ಎಕ್ಸ್ಪೆಂಡ್ ಮಾಡಕ್ಕೆ ಅಂತ ಪ್ಲಾನ್ ಮಾಡ್ತಾನೆ. ಆಗ ಛೋಟಾ ರಾಜನ್ನ ದುಬೈ ಕರೆಸ್ಕೊಂತಾನೆ. ಆ ನಿರ್ಧಾರ ಛೋಟಾ ರಾಜನ್ ಲೈಫ್ನೇ ಚೇಂಜ್ ಮಾಡ್ಬಿಡುತ್ತೆ. 1987 ಛೋಟಾ ರಾಜನ್ ದುಬೈಗೆ ಹೋಗ್ತಾನೆ. ದುಬೈಗೆ ಹೋಗಿದ್ ಕೆಲವೇ ತಿಂಗಳಲ್ಲಿ ರಾಜನ್ಗೆ ಮದ್ವೆ ಆಗುತ್ತೆ. ರಾಜನ್ ಹೆಂಡತಿ ಹೆಸರೇ ಸುಜಾತ. ಆ ಮದ್ವೆಗೆ ಸ್ವತಃ ದಾವೂದ್ ಇಬ್ರಾಹಿಮೇ ಬರ್ತಾನೆ. ಸೊ ಈಗ ದಾವೂದ್ ಡಿ ಕಂಪನಿನ ಎಲ್ಲಾ ಕಡೆ ಎಕ್ಸ್ಪೆಂಡ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅವನು ಕಣ್ಣು ಮುಚ್ಕೊಂಡು ನಂಬ್ತಾ ಇದ್ದಿದ್ ಒಬ್ಬನ್ನೇ, ಛೋಟಾ ರಾಜನ್. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ರಾಜನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ನೆಟ್ವರ್ಕ್ಸ್ ಗಳನ್ನ ಕಟ್ದ ಅಂತ. ಅಂದ್ರೆ ಹೊಸ ರೂಟ್ಸ್ ಗಳು ಓಪನ್ ಆಯ್ತು, ಹೊಸ ಪಾರ್ಟ್ನರ್ಸ್ ಗಳು ಬಂದ್ರು. ಡಿ ಕಂಪನಿ ಯಾರು ಮುಟ್ಟಕ್ಕಾಗ್ದಿರೋ ರೇಂಜ್ ಬೆಳೆದು ಬಿಡ್ತು. ಬಟ್ ಡಿ ಕಂಪನಿ ಒಳಗಡೆನೆ ಬಿರುಕು ಬೀಳಕ್ ಶುರು ಆಯ್ತು. ಅಂದ್ರೆ ಒಳಗಡೆನೆ ದ್ವೇಷ ಶುರು ಆಯ್ತು. ಛೋಟಾ ರಾಜನ್ ಹಾಗೆ ಛೋಟಾ ಶಕೀಲ್ ಮಧ್ಯ. ಛೋಟಾ ಶಕೀಲು ಛೋಟಾ ರಾಜನ್ಕಿನ ಕೆಳಮಟ್ಟದಲ್ಲಿದ್ದ. ಅಂದ್ರೆ ಯಾವುದೇ ಒಂದು ಡಿಸಿಷನ್ ಹೋಗ್ಬೇಕಂದ್ರೆ ಛೋಟಾ ರಾಜನ್ ಮೂಲಕನೇ ಹೋಗ್ಬೇಕು ಅಂತ. ಯಾಕಂದ್ರೆ ಅವನನ್ನ ನಂಬರ್ 2 ಆಫ್ ಡಿ ಕಂಪನಿ ಅಂತಾನು ಕರಿತಾ ಇದ್ರು. ಆದ್ರೆ ಶಕೀಲ್ ಅರ್ಥ ಆಗ್ತಾರಲ್ಲ ಏನಕ್ಕೆ ದಾವೂದ್ ರಾಜನ್ನ ಅಷ್ಟು ಬ್ಲೈಂಡ್ ಆಗಿ ನಂಬ್ತಾನೆ ಅಂತ. 1991 ಇಬ್ರಾಹಿಂ ಪಾರ್ಕರ್, ದಾವೂದ್ ನ ಬ್ರದರ್ ಇನ್ ಲಾ ಅಂದ್ರೆ ಭಾವನ ಮರ್ಡರ್ ಆಗುತ್ತೆ. ಅವನನ್ನ ಮುಂಬೈಯಲ್ಲೇ ಗುಂಡಿಕ್ಕಿ ಸಾಯಿಸ್ಬಿಡ್ತಾರೆ. ಈ ನ್ಯೂಸ್ ದಾವೂದ್ ಕೇಳಿಸ್ಕೊಂಡ್ಮೇಲೆ ಅವನು ಬೆಚ್ಚಿಬಿದ್ದೋಗ್ತಾನೆ. ಯಾಕಂದ್ರೆ ಅಲ್ಲಿ ಸತ್ತಿರೋದು ಯಾರೋ ಗ್ಯಾಂಗ್ ಮೆಂಬರ್ ಅಲ್ಲ, ಅವ್ರ ಫ್ಯಾಮಿಲಿ ಅಂತ. ಸೊ ಈಗ ದಾವೂದ್ಗೆ ರಿವೆಂಜ್ ತಗೊಂಡ್ಬೇಕು. ಡಿ ಕಂಪನಿಯಲ್ಲೇ ಪ್ಲಾನ್ ಮಾಡಕ್ಕೆ ಶುರು ಮಾಡ್ತಾರೆ. ಬಟ್ ಇವಾಗ್ಲೇ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಸುಮಾರು ವರ್ಷದಿಂದ ದಾವೂದ್ ಏನೇ ಪ್ಲಾನ್ ಮಾಡ್ಲಿ ಅದನ್ನ ಛೋಟಾ ರಾಜನೇ ಹೇಳ್ತಾ ಇದ್ದ. ಬಟ್ ಈ ಸಲಿ ಛೋಟಾ ಶಕೀಲ್ ಈ ಆಪರೇಷನ್ ನಡೆಸ್ತಾ ಇರ್ತಾನೆ. ದಾವೂದ್ ಶಕೀಲ್ ಮಾತುಗಳನ್ನ ಜಾಸ್ತಿ ಕೇಳಿಸ್ಕೊಂತಾ ಇರ್ತಾನೆ. ರಾಜನ್ ಅದನ್ನ ನೋಟಿಸ್ ಮಾಡ್ತಾನೆ. ಮೊದಲಿಗೆ ಅದನ್ನ ಇಗ್ನೋರ್ ಕೂಡ ಮಾಡ್ಬಿಡ್ತಾನೆ. ಬಟ್ ನಿಧಾನವಾಗಿ ಡಿ ಕಂಪನಿಯ ಸಿಚುವೇಶನ್ ಬೇರೆನೆ ಆಗ್ತಾ ಬರ್ತಾ ಇರುತ್ತೆ. 1993 ಮುಂಬೈ ಬ್ಲಾಸ್ಟ್.
ಮಾರ್ಚ್ 12, 1993 ಮುಂಬೈ ಒಂದು ಕೆಟ್ಟ ಕನಸಾಗಿ ಬದಲಾಗುತ್ತೆ. ಮುಂಬೈ ಬ್ಲಾಸ್ಟ್. ಈ ಮುಂಬೈ ಬ್ಲಾಸ್ಟ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂದ್ರೆ ಇಡೀ ಮುಂಬೈ ಬಾಂಬ್ ಇಂದನೇ ತುಂಬೋಗಿರುತ್ತೆ ಅಂತ. ಬಟ್ ಇವಾಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಸುಮಾರು ರಿಪೋರ್ಟ್ಸ್ ಗಳ ಪ್ರಕಾರ ಛೋಟಾ ರಾಜನ್ಗೆ ಈ ಮುಂಬೈ ಬ್ಲಾಸ್ಟ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಮೇಜರ್ ಆಪರೇಷನ್ಸ್ ನ ಛೋಟಾ ರಾಜನೇ ನಡೆಸ್ತಾ ಇದ್ದ. ಬಟ್ ಈ ಸಲ ಏನಾಯ್ತು? ಯಾಕೆ ಛೋಟಾ ರಾಜನ್ಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ? ಯಾಕಂದ್ರೆ ಈ ಸಲ ಈ ಆಪರೇಷನ್ ನ ಛೋಟಾ ಶಕೀಲ್ ನಡೆಸ್ತಾ ಇದ್ದ. ಈಗ ಛೋಟಾ ರಾಜನ್ ಇದ್ದಿದ್ದ ಪೊಸಿಷನ್ ನ ಛೋಟಾ ಶಕೀಲ್ ತನ್ನದಾಗಿ ಬದಲಾಯಿಸ್ಕೊಂಡ್ಬಿಡ್ತಾನೆ. ದಾವೂದ್ಗೆ ಇನ್ನೂ ನಂಬಿಕಸ್ಥ ವ್ಯಕ್ತಿ ಆಗ್ಬಿಡ್ತಾನೆ. ಸುಮಾರು ಮೇಜರ್ ಆಪರೇಷನ್ಸ್ ಗಳು ಛೋಟಾ ರಾಜನ್ ಇಲ್ದೇನೆ ನಡೀತಾ ಇತ್ತು. ಅಂದ್ರೆ ಛೋಟಾ ರಾಜನ್ಗೆ ವಿಷಯನೇ ತಲುಪ್ತಾ ಇರ್ಲಿಲ್ಲ. ಅವನ್ನೇ ಬಿಟ್ಟು ಎಲ್ಲಾ ಪ್ಲಾನಿಂಗ್ ನ ಮಾಡ್ಕೊಂತ ಇದ್ರು. ನಿಧಾನವಾಗಿ ಛೋಟಾ ರಾಜನ್ ಇನ್ಫ್ಲೂಯೆನ್ಸ್ ಕಮ್ಮಿ ಆಗ್ತಾ ಬರ್ತಾ ಇತ್ತು. ಇನ್ನೂ ಶಾಕಿಂಗ್ ಪಾರ್ಟ್ ಏನಂದ್ರೆ ಆ ಡಿ ಕಂಪನಿ ಆರ್ಗನೈಸೇಷನ್ ಒಳಗಡೆನೆ ಎಲ್ಲಾ ಜನರು ಅವನ್ನ ಕಾಫಿರ್ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ. ಕಾಫಿರ್ ಅಂದ್ರೆ ಬೇರೆ ಧರ್ಮದವನು ಇಲ್ಲ ನಂಬುದವನು ಅಂತ. ಆ ವರ್ಡ್ ದಾವೂದ್ ಹಾಗೆ ರಾಜನ್ ಇದ್ದಿದ್ದ ರಿಲೇಶನ್ಶಿಪ್ ನ ಅಲ್ಲಿಗೆ ಬದಲಾಯಿಸುತ್ತೆ. ಅಂದ್ರೆ ಕೊನೆ ಬಿರುಕನ್ನ ಉಂಟು ಮಾಡಿಸುತ್ತೆ. ದಿನಗಳು ಕಳೀತಾ ಇದ್ದಂಗೆ ಮೀಟಿಂಗ್ಸ್ ಗಳು ರಾಜನ್ ಇಲ್ದಿರಾನೆ ಮಾಡ್ತಾ ಇದ್ರು. ಎಲ್ಲಾ ನಿರ್ಧಾರನೂ ಅವ್ನು ಇಲ್ದಿರಾನೆ ತಗೊಂತಾ ಇದ್ರು. ರಾಜನ್ ಏನಾದ್ರು ಕ್ವಶನ್ ಮಾಡಿದ್ರೆ ಶಕೀಲ್ ಅದನ್ನ ಅಪೋಸ್ ಮಾಡ್ತಾ ಇದ್ದ. ದಾವೂದ್ ಕೂಡ ಶಕೀಲ್ ಸೈಡೇ ಇದ್ದ. ಈ ವಿಷಯನ ಗಮನಿಸಿದ ಮೇಲೆ ರಾಜನ್ ಕಂಪ್ಲೀಟ್ ಆಗಿ ಶಾಕ್ ಆಗ್ತಾನೆ. ಯಾಕಂದ್ರೆ ಸುಮಾರು ವರ್ಷ ಅವನ್ ಜೀವನೇ ಒತ್ತಿಟ್ಟು ಅವನಿಗೋಸ್ಕರ ರಕ್ಷಣೆ ಕೊಡ್ತಾ ಇರ್ತಾನೆ, ಅವನಿಗೋಸ್ಕರ ಪ್ಲಾನ್ ಮಾಡ್ತಾ ಇರ್ತಾನೆ, ಅವನಿಗೋಸ್ಕರ ಕನೆಕ್ಷನ್ ಬೆಳೆಸ್ತಾ ಇರ್ತಾನೆ. ಬಟ್ ಈಗ ಅವನ್ ಇಲ್ದಿರಾನೆ ಎಲ್ಲಾ ನಿರ್ಧಾರನ ತಗೊಂತಾ ಇದಾರೆ. ಅಂದ್ರೆ ಸುಮಾರು ರಿಪೋರ್ಟ್ಸ್ ಗಳ ಪ್ರಕಾರ ರಾಜನ್ಗೆ ಒಂದು ಫೈನಲ್ ಪ್ಲಾನ್ ಬಗ್ಗೆ ತಿಳಿಸ್ತಾರೆ. ಆ ಪ್ಲಾನ್ ಅವನನ್ನೇ ಸಾಯಿಸೋದಾಗಿರುತ್ತೆ. ಮೊದ್ಲಿಗೆ ಈ ವಿಷಯನ ರಾಜನ್ ನಂಬಲ್ಲ. ಯಾಕಂದ್ರೆ ದಾವೂದ್ ಅವನ್ ಸಾವುಗೋಸ್ಕರ ಏನಿಕ್ ಆರ್ಡರ್ ಮಾಡ್ತಾನೆ ಅಂತ. ಅಂದ್ರೆ ಸ್ವತಃ ದಾವೂದ್ ಈ ನಿರ್ಧಾರನ ಏನಿಕ್ ತಗೊಂಡ ಅಂತ. ಬಟ್ ಫೈನಲಿ ರಾಜನ್ಗೆ ಅರ್ಥ ಆಗುತ್ತೆ, ಪಾರ್ಟ್ನರ್ಶಿಪ್ ಮುಗೀತು, ಫ್ರೆಂಡ್ಶಿಪ್ ಕೂಡ ಮುಗೀತು, ಲಾಯಲ್ಟಿ ಕೂಡ ಮುಗೀತು ಅಂತ. ಅವನು ಡಿ ಕಂಪನಿನ ಬಿಡೋ ಪ್ಲಾನ್ ಮಾಡ್ತಾನೆ. ಬಟ್ ಬಿಡೋದಕ್ಕಿಂತ ಮುಂಚೆ ಅವನು ಜೀವಂತವಾಗಿರ್ಬೇಕು. ಯಾಕಂದ್ರೆ ಅವನನ್ನ ಸಾಯಿಸೋ ಪ್ಲಾನ್ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಸೊ ಈಗ ರಾಜನ್ನ ಸಾಯಿಸೋ ವಿಷಯ ರಾಜನ್ ಕಿವಿಗೆ ಬಿತ್ತು. ಬಟ್ ಇದೆಲ್ಲದರ ನಡುವೆ ಡಿ ಕಂಪನಿಯವರು ಒಂದು ಪಾರ್ಟಿನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಟ್ ರಾಜನ್ಗೆ ಆಲ್ರೆಡಿ ವಾರ್ನಿಂಗ್ ಬಂದಿರುತ್ತೆ. ಆ ಪಾರ್ಟಿ ಅವನನ್ನ ಸಾಯಿಸಕ್ಕೆ ಒಂದು ಟ್ರ್ಯಾಪ್ ಅಂತ. ಅವನಿಗೆ ಇವಾಗ ಗೊತ್ತಾಯ್ತು ದುಬೈಯಲ್ಲಿ ಇರೋದು ಸೇಫ್ ಅಲ್ಲ ಅಂತ. ಅದಕ್ಕೆ ಅವನು ಸೀಕ್ರೆಟ್ ಆಗಿ ದುಬೈಯಿಂದ ಮಾಯ ಆಗ್ತಾನೆ. ಡಿ ಕಂಪನಿಗೆ ಈ ವಿಷಯದ ಬಗ್ಗೆ ತಿಳ್ಕೊಳೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿರುತ್ತೆ. ಅವನು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಅವತ್ತಿಗೆ ಡಿ ಕಂಪನಿ 2 ಭಾಗ ಆಗಿ ಒಡೆದೋಗುತ್ತೆ. ಯಾಕಂದ್ರೆ ಈಗ ಛೋಟಾ ರಾಜನ್ ಬರೀ ಎನಿಮಿ ಅಷ್ಟೇ ಅಲ್ಲ, ಅವನಿಗೆ ಡಿ ಕಂಪನಿ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇತ್ತು. ಅದರ ಫೈನಾನ್ಸ್ ಬಗ್ಗೆ, ಅದರ ಆಪರೇಷನ್ಸ್ ಬಗ್ಗೆ, ಅದರ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್ ಬಗ್ಗೆ, ಎಲ್ಲಾದ್ರ ಬಗ್ಗೆನೂ ನಾಲೆಜ್ ಇತ್ತು. ಈಗ ರಾಜನು ದೇಶದಿಂದ ದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಮಲೇಷಿಯಾ, ಥೈಲ್ಯಾಂಡ್, ನೇಪಾಳ್ ಅಂದ್ರೆ ಬೇರೆ ಬೇರೆ ಐಡೆಂಟಿಟಿ ಇಟ್ಕೊಂಡು ಸೇಫ್ ಲೊಕೇಶನ್ಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆಗ ಅವನು ಹಿಂದೆ ನಡೆದಿರೋ ವಿಷಯ ಎಲ್ಲ ಜ್ಞಾಪನ ಮಾಡ್ಕೊಂತಾನೆ. ಅಂದ್ರೆ ಬಡ ರಾಜನ್ಗೋಸ್ಕರ ಏನೇನ್ ಮಾಡ್ದ ಅನ್ನೋದ್ರ ಬಗ್ಗೆ ಎಲ್ಲ ರೀಕಾಲ್ ಆಗ್ತಾ ಇರುತ್ತೆ. ಬಟ್ ಈ ಸಲ ಅವನ್ ಟಾರ್ಗೆಟ್ ದೊಡ್ಡದು, ದಾವೂದ್ ಇಬ್ರಾಹಿಂ. ಸುಮಾರು ರಿಪೋರ್ಟ್ಸ್ ಗಳ ಪ್ರಕಾರ ರಾಜನ್ ಡಿ ಕಂಪನಿ ನೆಟ್ವರ್ಕ್ ಬಗ್ಗೆ ಇಂಡಿಯನ್ ಏಜೆನ್ಸೀಸ್ ಗಳಿಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದ ಅಂತ. ಅಂದ್ರೆ ಸೇಫ್ ಹೌಸ್ ಬಗ್ಗೆ, ಅಸೋಸಿಯೇಟ್ಸ್ ಬಗ್ಗೆ, ಫೈನಾನ್ಷಿಯಲ್ ರೂಟ್ಸ್ ಬಗ್ಗೆ, ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸ್ ಬಗ್ಗೆ. ಇದು ಅವ್ನ ಪಬ್ಲಿಕ್ ಇಮೇಜ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಸುಮಾರು ವರ್ಷದಿಂದ ಅವನ್ನ ಗ್ಯಾಂಗ್ಸ್ಟರ್ ಅಂತ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಈಗ ಅವನ್ಗೆ ಇನ್ನೊಂದ್ ಹೆಸರು, ದ ಪೇಟ್ರಿಯಾಟಿಕ್ ಗ್ಯಾಂಗ್ಸ್ಟರ್ ಅಂತ. ಅಂದ್ರೆ ದೇಶಭಕ್ತ ಗ್ಯಾಂಗ್ಸ್ಟರ್ ಅಂತ ಛೋಟಾ ರಾಜನ್ ಓಪನ್ ಆಗಿ ಕ್ಲೇಮ್ ಮಾಡ್ತಾನೆ. ಮುಂಬೈ ಬ್ಲಾಸ್ಟ್ ಆದ್ಮೇಲೆ ಅವನು ದಾವೂದ್ ಇಬ್ರಾಹಿಂ ಪರ ನಿಲ್ಲಲ್ಲ ಅಂತ. ಜನರು ಅದನ್ನ ನಂಬ್ತಾರೋ ಬಿಡ್ತಾರೋ, ಬಟ್ ಮೆಸೇಜ್ ಎಲ್ಲಾ ಕಡೆ ಹರಡಿತ್ತು. ಮುಂಚೆ ಇದ್ದ ಡಿ ಕಂಪನಿ ಮೆಂಬರ್ಸ್ ಕೂಡ ಇವನ್ ಜೊತೆನೆ ಜಾಯ್ನ್ ಆಗ್ತಾರೆ. ಹೊಸ ಗ್ಯಾಂಗು ನಿಧಾನವಾಗಿ ಬೆಳೀತಾ ಇರುತ್ತೆ. ಈ ಟೈಮು ದಾವೂದ್ ವರ್ಸಸ್ ಅರುಣ್ ಗವ್ಲಿ ಅಲ್ಲ, ದಾವೂದ್ ವರ್ಸಸ್ ಛೋಟಾ ರಾಜನ್. ಇದಾದ್ಮೇಲೆ ಸುಮಾರು ವರ್ಷಗಳಿಂದ ಡಿ ಕಂಪನಿ ಮೆಂಬರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಸುಮಾರು ಜನ ಸತ್ತಿದ್ದಾರೆ, ಹಾಗೆ ಸುಮಾರು ಜನ ಬದುಕಿದ್ದಾರೆ. ಮೊದಲಿಗೆ ಈ ವಾರು ಇಂಡಿಯಾದಲ್ಲೇ ನಡೆಯುತ್ತೆ. ಅದಾದ್ಮೇಲೆ ಇಂಡಿಯಾ ಇಂದ ಆಚೆ ಸೌತ್ ಈಸ್ಟ್ ಏಷ್ಯಾ, ಅದಾದ್ಮೇಲೆ ಬೇರೆ ಬೇರೆ ಕಂಟ್ರೀಸ್ ಗಳಿಗೂ ವಾರ್ ಶುರು ಮಾಡ್ತಾನೆ. ಈ ವಾರು ದಾವೂದ್ ನ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಗೂ ತಲುಪುತ್ತೆ, ಶರತ್ ಶೆಟ್ಟಿ. ಶರತ್ ಶೆಟ್ಟಿ ಡಿ ಕಂಪನಿಯ ಮ್ಯಾಸಿವ್ ಫೈನಾನ್ಷಿಯಲ್ ಆಪರೇಷನ್ಸ್ ನ ನಡೆಸ್ತಾ ಇದ್ದ. ಅಂದ್ರೆ ಕಂಟ್ರೋಲ್ ಮಾಡ್ತಾ ಇದ್ದ. ಅಂದ್ರೆ ಅವನ್ ಮೂಲಕನೇ ಎಲ್ಲಾ ದುಡ್ಡು ಹರಿತಾ ಇತ್ತು ಅಂತ. ಬಿಸ್ನೆಸ್ ಡೀಲ್ಸ್, ಬೆಟ್ಟಿಂಗ್ ಆಪರೇಷನ್ಸ್, ಇಂಟರ್ನ್ಯಾಷನಲ್ ಕನೆಕ್ಷನ್ಸ್, ಇದೆಲ್ಲದಕ್ಕೂ ಶರತ್ ಶೆಟ್ಟಿನೇ ಪಿಲ್ಲರ್ ಆಗಿದ್ದ. ಬಟ್ ರಾಜನ್ಗೆ ಈ ವಿಷಯದ ಬಗ್ಗೆ ಗೊತ್ತಿತ್ತು. ಅದಕ್ಕೆ ಅವನು ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾನೆ. ಸುಮಾರು ತಿಂಗಳು ಪ್ಲಾನ್ ಮಾಡ್ತಾನೆ. ಫೈನಲಿ ಆ ದಿನ ಬಂದೇ ಬಿಡುತ್ತೆ. 2003 ಶರತ್ ಶೆಟ್ಟಿ ಆಗ ದುಬೈಯಲ್ಲಿ ಇರ್ತಾನೆ. ಗನ್ ಮ್ಯಾನು ಅವನ ಹತ್ರ ಬರ್ತಾನೆ. ಆಗ ಓಪನ್ ಫೈರ್, ಗುಂಡಿನ ದಾಳಿ. ಶರತ್ ಶೆಟ್ಟಿ ಅಲ್ಲೇ ಸಾವನ್ನಪ್ತಾನೆ. ಆ ನ್ಯೂಸ್ ಇಡೀ ಅಂಡರ್ ವರ್ಲ್ಡ್ ನೇ ಬೆಚ್ಚ ಬೀಳಿಸ್ಬಿಡುತ್ತೆ. ಯಾಕಂದ್ರೆ ಛೋಟಾ ರಾಜನ್ ಡಿ ಕಂಪನಿಯ ಪಿಲ್ಲರ್ ಗೆ ಹೊಡೆದು ಬಿಟ್ಟಿರ್ತಾನೆ. ಅಂದ್ರೆ ಫೈನಾನ್ಸ್ ನ ನೋಡ್ಕೊಂತ ಇದ್ದವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ವಾರು ಇನ್ನೂ ಹೆಚ್ಚತಾನೆ ಬರ್ತಾ ಇರುತ್ತೆ. ಅವ್ರಾದ್ಮೇಲೆ ಇವ್ರು, ಇವ್ರಾದ್ಮೇಲೆ ಅವರು, ಒಬ್ರಾದ್ಮೇಲೆ ಒಬ್ರು ಹೊಡಿತಾನೆ ಇರ್ತಾರೆ. ಬಟ್ ಫೈನಲಿ
ಡಿ ಕಂಪನಿ ಛೋಟಾ ರಾಜನ್ನ ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಆಪರೇಷನ್ ಶುರು ಮಾಡ್ತಾರೆ. ಆಗ ಛೋಟಾ ರಾಜನ್ನು ಬ್ಯಾಂಕಾಕ್ ಥೈಲ್ಯಾಂಡ್ ನಲ್ಲಿ ಇದ್ದ. ಛೋಟಾ ರಾಜನ್ನು ಬ್ಯಾಂಕಾಕ್ ಥೈಲ್ಯಾಂಡ್ ಅಲ್ಲಿ ಇರೋ ವಿಷಯ ಡಿ ಕಂಪನಿಗೆ ಗೊತ್ತಾಯ್ತು. ರಾಜನ್ಗೆ ಅಲ್ಲಿರೋದು ಸೇಫ್ ಅಂತ ಅನ್ಕೊಂಡಿದ್ದ. ಬಟ್ ಡಿ ಕಂಪನಿ ಅವನಿರೋ ಲೊಕೇಶನ್ ಟ್ರ್ಯಾಕ್ ಮಾಡ್ಬಿಟ್ಟಿದ್ರು. ಸೆಪ್ಟೆಂಬರ್ 15, 2000ನೇ ಇಸ್ವಿ ಗನ್ ಮ್ಯಾನು ಅವನಿರೋ ಅಪಾರ್ಟ್ಮೆಂಟ್ ಒಳಗಡೆ ನುಗ್ತಾನೆ. ಆ ಗನ್ ಮ್ಯಾನ್ ಟಾರ್ಗೆಟ್ ಸಿಂಪಲ್, ಛೋಟಾ ರಾಜನ್ನ ಮುಗಿಸ್ಬೇಕು ಅಂತ. ಇನ್ನೇನ ಅಪಾರ್ಟ್ಮೆಂಟ್ ಒಳಗಡೆ ನುಗ್ತಾನೆ, ಛೋಟಾ ರಾಜನ್ ಕಾಣಿಸ್ಕೊಂತಾನೆ. ಅವನ್ ಕಾಣಿಸ್ಕೊಂಡಿದ ತಕ್ಷಣ ಗುಂಡಿನ ದಾಳಿ, ಎಲ್ಲಾ ಕಡೆಯಿಂದನೂ ಗುಂಡು ಒಂದಾದ್ಮೇಲೆ ಒಂದೊಂದು ಬುಲೆಟ್ ಅವನ್ ಬಾಡಿಗೆ ನುಗ್ತಾನೆ ಹೋಯ್ತು. ರಿಪೋರ್ಟ್ಸ್ ಗಳ ಪ್ರಕಾರ ಛೋಟಾ ರಾಜನ್ಗೆ ಸುಮಾರು ಬುಲೆಟ್ಸ್ ಗಳು ತಗಲಿತ್ತು ಅಂತ. ಅಂದ್ರೆ ಪೂರ್ತಿ ನೆಲ ರಕ್ತದಿಂದಾನೆ ತುಂಬಿತ್ತು ಅಂತ. ಆಗ ಅಟ್ಯಾಕ್ ಮಾಡ್ತಾ ಇದ್ದವ್ರು ಅನ್ಕೊಂಡ್ರು ರಾಜನ್ ಕತೆ ಅಲ್ಲಿಗೆ ಮುಗೀತು ಅಂತ. ಬಟ್ ಹಂಗಾಗ್ಲಿಲ್ಲ. ಹೆಂಗೋ ಛೋಟಾ ರಾಜನ್ ಅವತ್ತಿಗೆ ಬದುಕ್ಬಿಡ್ತಾನೆ. ಡಾಕ್ಟರ್ ಗಳು ಇವನನ್ನ ಕಾಪಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಸುಮಾರು ದಿನ ಇವನು ಕ್ರಿಟಿಕಲ್ ಕಂಡೀಷನ್ ಅಲ್ಲೇ ಇರ್ತಾನೆ. ಬಟ್ ಒಂದು ದಿನ ಅವನು ಸಾವನ್ನೇ ಎದುರಿಸಿ ಬಂದ್ಬಿಡ್ತಾನೆ. ಅಂದ್ರೆ ಬಚಾವ್ ಆಗ್ಬಿಡ್ತಾನೆ. ಇದು ಇಡೀ ಅಂಡರ್ ವರ್ಲ್ಡ್ ನೇ ಬೆಚ್ಚಿ ಬೀಳಿಸ್ಬಿಡುತ್ತೆ. ಯಾಕಂದ್ರೆ ಯಾರು ಅನ್ಕೊಂಡಿರಲ್ಲ ರಾಜನ್ ಅವತ್ತಿಗೆ ಬದುಕಿ ಬರ್ತಾನೆ ಅಂತ. ಅವತ್ತಿಗೆ ಅವನು ಪೊಲೀಸರಿಂದ ಹಾಗೆ ಗ್ಯಾಂಗ್ಸ್ಟರ್ ಇಂದ ಇಬ್ಬರಿಂದಾನು ಬಚಾವಾದ. ಬಟ್ ಒಂದು ಗ್ಯಾಂಗ್ಸ್ಟರ್ ಲೈಫ್ ಅಲ್ಲಿ ಜೀವ ಅನ್ನೋದು ಯಾವತ್ತೂ ತಾನೇ ಶಾಶ್ವತ ಇರುತ್ತೆ. ಹೊಸ ಅಧ್ಯಾಯ ಶುರು ಆಯ್ತು. ಸುಮಾರು ರಿಪೋರ್ಟ್ಸ್ ಗಳ ಪ್ರಕಾರ ದಾವೂದ್ ಇಬ್ರಾಹಿಂ ಬಗ್ಗೆ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ರಾಜನ್ ಮೂಲಕ ಮಾಹಿತಿ ಪಡೆದಿದ್ರು ಅಂತ. ಅಂದ್ರೆ ಜಾವೇದ್ ಮಿಯಾಂದಾದ್ ಅವ್ರ ಕುಟುಂಬದ ಫಂಕ್ಷನ್ ಅಲ್ಲಿ ದಾವೂದ್ ಕಾಣಿಸ್ಕೊಳ್ಬಹುದು ಅನ್ನೋ ಮಾಹಿತಿ ಸಿಕ್ಕಿತ್ತು ಅಂತ. ಬಟ್ ಇನ್ನೊಂದು ಸಲಿ ದಾವೂದ್ ಎಸ್ಕೇಪ್ ಆಗ್ತಾನೆ. ವರ್ಷಗಳು ಕಳಿತಾನೆ ಬಂತು, ಅಂಡರ್ ವರ್ಲ್ಡ್ ಬದಲಾಗ್ತಾನೆ ಬಂತು, ಹೊಸ ಗ್ಯಾಂಗ್ ಹುಟ್ತಾನೆ ಹೋಯ್ತು. ಬಟ್ ಛೋಟಾ ರಾಜನ್ ಯಾರ ಕೈಗೂ ಸಿಕ್ಕಿರ್ಲಿಲ್ಲ. ಬಟ್ ಆಗ ಅಕ್ಟೋಬರ್ 2015 ರಾಜನ್ ಫೇಕ್ ಪಾಸ್ಪೋರ್ಟ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದ. ಬಟ್ ಅಥಾರಿಟೀಸ್ ಗಳು ಅವನನ್ನ ಟ್ರ್ಯಾಕ್ ಮಾಡ್ತಾ ಇದ್ರು. ಬಾಲಿ ಏರ್ಪೋರ್ಟ್ ಇಂಡೋನೇಷ್ಯಾದಲ್ಲಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಸುಮಾರು ವರ್ಷಗಳಿಂದ ಹುಡುಕ್ತಾ ಇದ್ದಾರೆ. ಫೈನಲಿ ಅವನನ್ನ ಅರೆಸ್ಟ್ ಮಾಡಿದ್ರು. ಹಾಗೆ ಸ್ವಲ್ಪ ಸಮಯ ಆದ್ಮೇಲೆ ಅವನನ್ನ ಭಾರತಕ್ಕೆ ಕರ್ಕೊಂಡ್ ಬಂದ್ರು. ಈ ವಿಷಯ ಇಡೀ ನ್ಯಾಷನಲ್ ಹೆಡ್ಲೈನ್ ಆಗಿತ್ತು. ಸುಮಾರು ಜನರಿಗೆ ಕ್ಯೂರಿಯಾಸಿಟಿ ಬಂತು. ಅಂದ್ರೆ ಇವನ್ಗೆ ದಾವೂದ್ ಬಗ್ಗೆ ಗೊತ್ತಾ, ಡಿ ಕಂಪನಿ ಬಗ್ಗೆ ಗೊತ್ತಾ, ಅವ್ರು ನಡೆಸಿರೋ ಆಪರೇಷನ್ಸ್ ಬಗ್ಗೆ ಗೊತ್ತಾ ಅಂತ. ಬಟ್ ಫೈನಲಿ ಅವನನ್ನ ಜೈಲಿಗೆ ಕಳಿಸ್ತಾರೆ. ಇವತ್ತಿಗೂ ಕೂಡ ಛೋಟಾ ರಾಜನ್ ಭಾರತೀಯ ಅಂಡರ್ ವರ್ಲ್ಡ್ ಇತಿಹಾಸದಲ್ಲಿ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಒಬ್ಬ. ಸುಮಾರು ಜನರಿಗೆ ಇವನೊಬ್ಬ ಕ್ರಿಮಿನಲ್, ಇನ್ ಕೆಲವರಿಗೆ ದಾವೂದ್ ವಿರುದ್ಧ ತಿರುಗಿ ಬಿದ್ದಿರೋ ಗ್ಯಾಂಗ್ಸ್ಟರ್. ಬಟ್ ಒಂದು ವಿಷಯ ಕ್ಲಿಯರ್, ಡಿ ಕಂಪನಿ ಬಗ್ಗೆ ಮಾತಾಡ್ಬೇಕಂದ್ರೆ ಛೋಟಾ ರಾಜನ್ ಬಗ್ಗೆ ಮಾತಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಚೇಂಬೂರ್ ನ ಒಬ್ಬ ಸಾಧಾರಣ ಬ್ಲಾಕ್ ಟಿಕೆಟ್ ಸೆಲ್ಲರ್, ಕೊನೆಗೆ ದಾವೂದ್ ನ ರೈಟ್ ಹ್ಯಾಂಡ್, ಹಾಗೆ ಕೊನೆಗೆ ಅಂಡರ್ ವರ್ಲ್ಡ್ ಲೆಜೆಂಡ್ ಕೂಡ. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.